ಇದೇ ತರ ಪ್ರತಿದಿನ ಎಲ್ರೂ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಸಂತೋಷವಾಗಿರುತ್ತೆ. ಏನ್ ಅಡಿಗೆ ಇದು? ವಾಟ್ ಈಸ್ ದಿಸ್? ಬಾಯಲ್ಲಿ ಇಡೋಕಾಗ್ತಿಲ್ಲ ನೀವ್ ಮಾಡಿರೋದು. ಆತರ ಏನು ಇಲ್ವಲ್ಲಪ್ಪ. ನನ್ ಜೊತೆ ಮಾತ್ರ ಯಾಕೆ ಹೀಗಿದ್ದೀರಾ? ನೆಮ್ಮದಿಯಾಗಿ ಒಂದ್ ಪೆಗ್ಗುನು ಕುಡಿಯಕ್ಕಾಗಲ್ಲ, ಒಳ್ಳೆ ಊಟನೂ ಇಲ್ಲ. ಮೈ ಜೀಸಸ್, ಇವನ್ ಸ್ವಭಾವ ಸ್ವಲ್ಪ ಬದಲಾಯಿಸು. ಅಮ್ಮ ಅಮ್ಮ, ನೀವು ಊಟ ಮಾಡಿ. ಸ್ವಾಮಿ ತಂದೆ ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರೂ ಚೆನ್ನಾಗಿರೋಂಗೆ ಮಾಡಪ್ಪ. ದಿನು, ನಿಂಗೆ ಗೊತ್ತಾಯ್ತಾ ನಾನೇನ್ ಬೇಡ್ಕೊಂಡೆ ಅಂತ? ಅದು ಯಾವಾಗಲೂ ಗೊತ್ತಿರೋದೇ ಅಲ್ವಾ, ನನ್ನ ಮದುವೆ ಬಗ್ಗೆನೇ ಅಲ್ವಾ? ಅಂತೂ ನಿನ್ಗೆ ಅರ್ಥ ಆಯ್ತಲ್ವಾ? ನೀನು ಒಳ್ಳೆ ಸುಮ್ಮನಿರಮ್ಮ. ಮುಂದಿನ ವರ್ಷದ ಜಾತ್ರೆಗೆ ಮುಂಚೆ ಈ ನಿನ್ ತಾಯಿ ಆಸೆನ ನೆರವೇರಿಸ್ತೇನೋ? ಓ ಅಮ್ಮ, ನಾನು ಕೇಳಿ ಕೇಳಿ ಸಾಕಾಗೋಯ್ತು. ಎಷ್ಟು ಸರಿ ಇದನ್ನೇ ಹೇಳ್ತೀಯಾ? ಏನಂದ್ರೆ ಅದು ನಡೆಯೋ ಟೈಮಿಗೆ ನಡೆಯುತ್ತೆ, ಗೊತ್ತಾಯ್ತಾ? ಮತ್ತೇನಂದ್ರೆ ನಿಮ್ಮ ಅಸ್ಥಿನ ಹೇಗೆ ಗಂಗೆಲಿ ಬಿಡೋದು ಅಂತ. ಹೋಗ. ಸರಿ ಬಾಮ್ಮ, ಊಟಕ್ಕೋಣ, ಹಸುವಾಗ್ತಿದೆ. ಇವನೊಬ್ಬ. ಮದುವೆ ಎಲ್ಲ ಆಗುತ್ತೆ ಬಿಡಮ್ಮ. ಅಪ್ಪ, ಏನು? ನನ್ಗಿವತ್ತು ಬೆಳಿಗ್ಗೆ ಡಾನ್ಸ್ ಪ್ರಾಕ್ಟೀಸ್ ಇದೆ, ಸ್ವಲ್ಪ ಟೈಮಿಗೆ ಹೋಗ್ಬೇಕು. ನನ್ನನ್ನು ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡ್ತೀರಾ? ನೀನ್ ಯಾವಾಗ್ಲೂ ಅಮ್ಮನ ಜೊತೆ ತಾನೇ ಹೋಗ್ತೀಯಾ? ನಾನಿವತ್ತು ಬೇರೆ ದಾರಿಲಿ ಹೋಗ್ತಿದ್ದೀನಿ, ನಿಮ್ಮ ಅಮ್ಮನ್ನೇ ಕೇಳು. ಮಗಳೇ, ಬೇಜಾರು ಮಾಡ್ಕೋಬೇಡ, ನಾನು ಡ್ರಾಪ್ ಮಾಡ್ತೀನಿ, ಬಾ. ಈ ಹುಡುಗನ್ಗೆ ಏನ್ ಇವತ್ತಿಷ್ಟೊಂದು ಅರ್ಜೆಂಟು? ಅಮ್ಮ, ಡೆಪ್ಯೂಟಿ ಮ್ಯಾನೇಜರ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಇದೆ, ಅದಕ್ಕೆ ಬೇಕು ಹೋಗ್ಬೇಕು. ನೋಡು, ನಾನು ಇಡ್ಲಿ ಟೀ ಮಾಡಿಟ್ಟು. ಅಯ್ಯೋ ಬೇಡಮ್ಮ. ಟೀ ಆದ್ರೂ ಕುಡಿದು ಹೋಗೋ. ಬೆಳಿಗ್ಗೆ ಹೊತ್ತು ತಿಂಡಿ ತಿಂದಿಲ್ಲ ಅಂದ್ರೆ ಆರೋಗ್ಯ ಹಾಳಾಗತ್ತೆ. ಓ, ಈಗ ನನಗೇನಾಗಿದೆ ಸರಿಯಾಗಿ ನೋಡಿ. ಮತ್ತೆ ನನಗೆ ಅಡ್ವೈಸ್ ಮಾಡಿದ್ ಸಾಕು. ನೀವು ಸರಿಯಾದ ಟೈಮ್ಗೆ ಸರಿಯಾಗಿ ಊಟ ಮಾಡಿ, ಇಲ್ಲ ಅಂದ್ರೆ ಶುಗರ್ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ನನ್ ಮುದ್ದು ಮೀನಾಕ್ಷಿ ಅಮ್ಮ, ನೀನ್ ಸುಮ್ನೆ ಇರು. ಬರ್ತೀನಿ. ಹ, ಈ ಪೇಪರು ಎತ್ಕೊಂಡಿಲ್ಲ ಅಂದ್ರೆ ಮತ್ತೆ ಇದೆಲ್ಲ ಯಾಕೆ ಬೇಕು? ಏನ್ ಮುಟ್ಟಿ ಅಮ್ಮ, ಬೆಳಗ್ಗೆ ಕಂಪ್ಲೇಂಟು? ಇದೇನು ಹಿಂಗಾಗಿದೆ? ಸರಿಯಾಗಿ ನೀರು ಹಾಕೋದಿಲ್ವಾ? ಇಂಥ ಬಿಸಿಲಿಗೆ ಎಷ್ಟು ನೀರು ಹಾಕಿದ್ರು ಅಷ್ಟೇ. ಸೊಪ್ಪು, ಪಡವಲ್ಕಾಯಿ, ಬೀನ್ಸು ಎಲ್ಲ ಸುಟ್ಟೋಯ್ತು. ಮುಂದಿನ ಸಲ ಮಳೆ ಬಂದ್ರೇನೆ ಹಾಕೋದು, ಸುಮ್ಮನೆ ದುಡ್ಡು ಯಾಕೆ ಹಾಳು ಮಾಡೋದು? ನಾವು ಅದೆಲ್ಲ ಸರಿ ಮಾಡಿದ್ರೆ ಆಯ್ತು. ನಡೀರಿ ಒಳಗೆ. ಓ ಸರಿ. ನೋಡಪ್ಪ, ಬೆಳಿಗ್ಗೆ ಏನಾದರೂ ತಿನ್ನೋದನ್ನ ಮರಿಬೇಡ. ಓ ಅಯ್ಯೋ ಅಮ್ಮ, ನಾನು ತಿಂತೀನಿ ಅಂತ ಹೇಳಿದ್ನಲ್ಲ, ಈಗಲೂ ಒಳ್ಳೆ ಚಿಕ್ಕ ಹುಡುಗಂಗೆ ಹೇಳ್ದಂಗೆ ಹೇಳ್ತೀರಾ. ಮಕ್ಳೆಷ್ಟೇ ದೊಡ್ಡವರಾದ್ರು ಅಮ್ಮಂಗೆ ಅವ್ರ ಮಕ್ಕಳೇ. ಸರಿಯಾದ ಸಮಯಕ್ಕೆ ತಿಂದಿಲ್ಲ ಅಂದ್ರೆ ಅದರಿಂದ ಬೇಜಾರಾಗೋದು ಅಪ್ಪ ಅಮ್ಮಂಗೇನೆ. ಅಮ್ಮ, ಟೈಮಿಗೆ ಹೋಗ್ಲಿಲ್ಲ ಅಂದ್ರೆ ಲೀವ್ ಹಾಕ್ಬೇಕಾಗತ್ತೆ. ನಾನು ತಿಂತೀನಿ ಬಿಡಮ್ಮ. ಸರಿ ಬರ್ಲಾ?
ಹಾಯ್ 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 ಬಾಯ್ ಮಗಳೇ ಬಾಯ್ ನೀನ್ ಯಾಕೆ ಇಷ್ಟು ಲೇಟಾಗಿ ಬಂದೆ? ನಾನು ಆವಾಗಲೇ ಹೊರಟ್ಬಿಟ್ಟೆ. ನಮ್ಮ ಅಮ್ಮ ಬರಕ್ ಲೇಟ್ ಮಾಡಿ, ಇಲ್ಲ ಅಂದ್ರೆ ಮಾತ್ರ ನೀನ್ ಟೈಮಿಗೆ ಬಂದ್ಬಿಡ್ತೀಯಾ? ಏಯ್, ಅವ್ನು ನಿನ್ನನ್ನೇ ನೋಡ್ತಾ ಇದ್ದಾನೆ ಅನ್ಸುತ್ತೆ. ನನ್ನನ್ನೆಲ್ಲ ನಿಮ್ಮನ್ನೇ ನೋಡ್ತಾ ಇರೋದಕ್ಕ. ಹೋಗೋಣ. ಸರಿ ಹತ್ತೋ. ಅಕ್ಕ, ಅವ್ನ್ ಗಾಡಿ ಸ್ಟಾರ್ಟ್ ಮಾಡ್ದ, ಇಲ್ಲೇ ಬರ್ತಿದ್ದಾನ. ಬಂದ್ರೆ ನಮ್ಗೇನೋ, ಹಾಗೆ ಹೋಗಕ್ ಹೇಳೋ ಅವ್ಗೆ. ಆಹಾ ಕಿಲಾಡಿ. ಎದ್ದೇಳಿ ಎದ್ದೇಳಿ, ನೋಡ್ಕೊಂಡು. ಬೇಡ, ನಾನೆತ್ತೀನಿ. ತುಂಬಾ ನೋವಾಗ್ತಿದ್ಯಾ? ಬೇರೆ ಗಾಡಿ ಯಾವುದು ಕಾಣಿಸ್ತಿಲ್ವೇ? ಬನ್ನಿ, ನಾವೇ ಹಾಸ್ಪಿಟ್ಲ್ಗೆ ಹೋಗೋಣ. ನನ್ನ ಕಾರಲ್ಲಿ ಕೂತ್ಕೊಳ್ಳಿ. ಬನ್ನಿ ಪ್ಲೀಸ್, ಬನ್ನಿ. ಮೇಡಮ್, ಅದೇನಂದ್ರೆ ದೊಡ್ಡ ಸಮಸ್ಯೆ ಏನೂ ಇಲ್ಲ. ಆಂಟಿಬಯೋಟಿಕ್ ಕೊಟ್ಟಿದ್ದೀನಿ. ಏನಾದ್ರೂ ತೊಂದರೆ ಆದ್ರೆ ಬನ್ನಿ. ಸರಿ Okay. ಡಾಕ್ಟರ್. ಸರ್ ಓಕೆ. ಥ್ಯಾಂಕ್ಸ್. ಮೇಡಮ್, ನಿಮ್ಗೆ ಇನ್ನೂ ನೋವಿದೆಯಾ? ಇಲ್ಲ, ಔಷಧಿ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಈಗ ಅಷ್ಟೊಂದು ನೋವಾಗ್ತಿಲ್ಲ. ಸಾರಿ, ನಿಮ್ಮ ಹೆಸರು ಕೇಳಿಲ್ಲ. ಏನು ಮಾಡ್ಕೊಂಡಿದ್ದೀರಾ? ರೋಸ್ಲಿನ್, ಸೇಂಟ್ ಮೇರಿಸಲ್ಲಿ ಟೀಚರ್. ನನ್ನ ಹೆಸರು ದಿನನ್ ನಾದನ್. ನಾನು ಪಕ್ಕದಲ್ಲಿರೋ ಫೆಡರಲ್ ಬ್ಯಾಂಕಲ್ಲಿ ಬ್ರಾಂಚ್ ಮ್ಯಾನೇಜರ್. ಓಕೆ. ಮತ್ತೆ ನನ್ನ ಸ್ಕೂಟರ್. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ವರ್ಷಾಪ್ ಕಳಿಸಿದ್ದೀನಿ, ನಾಳೆ ಸಿಗುತ್ತೆ. ನೀವೆಲ್ಲಿ ವಾಸ ಮಾಡೋದು? ಸೇಂಟ್ ಜೋಸೆಫ್ ಚರ್ಚ್ ಪಕ್ಕದಲ್ಲೇ. ಓಕೆ ಟೀಚರ್, ಸ್ಕೂಟರನ್ನ ನಾಳೆ ಕಳಿಸ್ತೀನಿ. ಈ ಟೀಚರ್ ಅಂತ ಕರೆಯೋದು ಬಿಟ್ಟು ರೋಸ್ಲಿನ್ ಅಂತ ಕರಿಬಹುದು. ಓಕೆ ಸರಿ, ಹಾಗೆ ಕರಿತೀನಿ. ಇಲ್ಲಿಂದ ಒಂದು ಆಟೋ ಸಿಗ್ಬೋದಾ? ಆಟೋ ಇಲ್ಲಿಂದ ನಿಮ್ಗೇನು ಸಮಸ್ಯೆ ಇಲ್ಲ ಅಂದರೆ ನಾನೇ ಡ್ರಾಪ್ ಮಾಡ್ತೀನಿ. ಪ್ಲೀಸ್ ಕಮ್. ಓಕೆ. ದಿನು, ತಿನ್ನಕ್ಕೇನಾದ್ರೂ ಕೊಡ್ಲೇನೋ? ಅದಕ್ಕೇನು ಎತ್ತಿಡಿ, ಇನ್ನೇನು ಬರ್ತಾ ಇದ್ದೀನಿ. ಇವಾಗ ಸರಿಯಾಗಿದೆ. ಏನಮ್ಮ? ಅಲ್ಲ, ಎಲ್ಲಾನು ತುಂಬಾ ಚೆನ್ನಾಗೇ ಇಟ್ಟಿದ್ಯಾ. ಅದು ಸರಿ, ನಾನು ಕರೆಕ್ಟ್ ಆಗಿದ್ರು ಹಿಡ್ಸಲ್ಲ ಅಲ್ವಾ? ನೀನ್ ಬಾರೋ. ಅಮ್ಮ ಸ್ವಲ್ಪ ನಿಲ್ಲಿ. ಅಂಬುಜಮ್ಮ, ಅವನಿಗಿಷ್ಟವಾಗಿರೋ ಏಲಕ್ಕಿ ಟೀ ತಾನೇ ಮಾಡಿರೋದು. ಅದು ನನ್ನ ಹತ್ರ ಕೇಳ್ಬೇಕಾ? ಅದ್ ನನಗೂ ಗೊತ್ತು. ಅವ್ನ್ ನನ್ಗೂ ಕೂಡ ಮಗನೇ ಅಲ್ವಾ? ಅದು ಅವನಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಾ ಇದೆ. ನನ್ಗೂ ಹಾಗೆ ಅನ್ನಿಸ್ತು. ನಾನು ಅದನ್ನ ನಿಂಗೆ ಹೇಳ್ಬೇಕು ಅನ್ಕೊಂಡಿದ್ದೆ. ಅಷ್ಟಕ್ಕೆ ನೀನೇ ಅದನ್ನ ಹೇಳ್ಬಿಟ್ಟೆ. ಟೀ ರೆಡಿ. ಏನೋ ಇದು ಆರ್ಸಿಟ್ಟಿದ್ಯಾ? ಅಯ್ಯೋ ಅಮ್ಮ,
ಬಾಯಿಗೆ ರುಚಿ ಅಂತ ಏನಾದ್ರೂ ತಿನ್ಬೇಕಾ ಇಲ್ಲ ಅಂದ್ರೆ ಈ ಪುಟ್ಟು ಕಡಲೆ ಪೂರಿ ಸಾಗು ಚಪಾತಿ ಉಪ್ಪಿಟ್ಟು ಪೊಂಗಲ್ ಯಾವಾಗ ನೋಡಿದ್ರು ಚಟ್ನಿ ದೋಸೆ ದೋಸೆ ಚಟ್ನಿ ಚಟ್ನಿ ದೋಸೆ ಅಯ್ಯೋ ಅಮ್ಮ, ಈ ದೋಸೆ ತಿನ್ ನೀನ್ ಸಾಕಾಯ್ತು. ಕೇಳ್ತೀಯ ಆದ್ರೆ ಈ ಮನೇಲಿ ವಯಸ್ಸಾಗಿರೋ ಇಬ್ರು ಹೆಂಗಸರು ಇರೋದು ನಮ್ ಕೈಲಿ ಅದೇ ಮಾಡಕ್ಕಾಗೋದು. ನೀನೊಂದ್ ಕೆಲ್ಸ ಮಾಡು, ಒಳ್ಳೆ ಇಡ್ಲಿ ಪೂರಿ ಚಪಾತಿ ಉಪ್ಪಿಟ್ಟು ಇದನ್ನೆಲ್ಲ ಮಾಡಕ್ಕೆ ಒಂದ್ ಹುಡುಗಿನ ಮದ್ವೆ ಮಾಡ್ಕೊ. ಓ ನೋಡ್ದೆ ನಾನ್ ಮಾತಾಡ್ಬಾರ್ದಾ? ಏನಿದು ಕೋತಿನಾ? ಏನಾಯ್ತು? ಹಾ ಹೋಗು. ಅಯ್ಯೋ ದೇವ್ರೆ, ಈ ಊರಲ್ಲಿ ಎಷ್ಟು ಹೆಣ್ಮಕ್ಳಿದ್ದಾರೆ, ಒಬ್ಳಾದ್ರೂ ಇವನ್ ಕಣ್ಣಿಗೆ ಬೀಳ್ಲಿಲ್ವಲ್ಲ. ಈ ಹುಡ್ಗನ್ಗೆ ಏನಾದ್ರೂ ತೊಂದ್ರೆ ಇದೆಯಾ? ನನ್ ಮಗ ಅಲ್ವಾ, ಏನು ತೊಂದ್ರೆ ಇರಲ್ಲ. ಏನ್ ಮಾತಾಡ್ತಿದಾರ ವಿಶೇರ್? ಕೊಡುವಾಗ್ಲೇ ನಾನು ಹೇಳಿದ್ನಲ್ಲ ಸ್ವಲ್ಪ ಅರ್ಜೆಂಟ್ ಇದೆ ಅಂತ. ನೋಡಿ, ನಾಳೆ ಇದೇ ಸಮಯಕ್ಕೆ ಬೇಕು ನಾನು ಕೊಟ್ಟಿರೋಂಥ ಸ್ಕೂಟರ್, ಗೊತ್ತಾಯ್ತಲ್ಲ?